ಈ ಪೋಲಿ ಬಾಬಾ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಹಿಂದೂ ಯುವತಿಯರನ್ನು ಅಂದರೆ 14ರಿಂದ 24 ವರ್ಷದ ಹಿಂದೂ ಯುವತಿಯರು ಮತ್ತು ಸ್ತ್ರೀಯರನ್ನು ಮುಸ್ಲಿಂ ಮತಕ್ಕೆ ಮತಾಂತರ ಮಾಡೋದಕ್ಕೆ 1000 ಯುವಕರನ್ನು ನೇಮಕ ಮಾಡ್ಕೊಂಡಿದ್ದಂತೆ. ಪಾಕಿಸ್ತಾನದ ಸೂಚನೆಯ ಮೇರೆಗೆ ಅರಬ್ ಕಂಟ್ರಿಗಳಿಂದ ಈತನಿಗೆ ಯಥೇಚ್ಛವಾಗಿ ಫಂಡಿಂಗ್ ಬರ್ತಾ ಇರ್ತಕ್ಕಂಥದ್ದು. ಕೇಳಿ ನಮ್ಮಂಥ ಬಡವರು ಬ್ಯಾಂಕಲ್ಲಿ ಹೋಗೊಂದು ಅಕೌಂಟ್ ತೆರಿಬೇಕಂದ್ರೆ ನೀನು ಏನು ಕೆಲಸ ಮಾಡ್ತೀಯಾ, ನಿನ್ಗೆ ಎಲ್ಲಿಂದ ದುಡ್ಡು ಬರುತ್ತೆ, ನಿನ್ನ ಆದಾಯದ ಮೂಲಗಳು ಎಲ್ಲವನ್ನು ಕೆದಕಿ ಕೇಳುವಂಥ ಬ್ಯಾಂಕ್ಗಳವರು ಈತನಿಗೆ ಯಾವ ರೀತಿಯಾದಂಥ ಖಾತೆಗಳನ್ನು ತೆರೆದುಕೊಟ್ಟಿದ್ದಾರೋ. ಆದರೆ ಇಲ್ಲಿ ಹಿಂದೂ ಸಂಘಟನೆಗಳು ಗಂಟಲು ಒಣಗೋ ಹಂಗೆ ಬಾಯಿ ಬಿರಿದು ಹೋಗಂಗೆ ಬಾಯಿ ಬಡ್ಕೊಂಡ್ರು ಕೂಡ ಹಿಂದೂ ಸಮಾಜ ಎಲ್ಲೂ ಜಾಗೃತ ಆಗ್ತಾ ಇಲ್ಲ. ಇದು ತುಂಬ ನೋವಿನ ಸಂಗತಿ. ಕೋಡ್ ವರ್ಡ್ಗಳು 4 ವಿಧವಾದ ರೀತಿಯ ಕೋಡ್ ವರ್ಡ್ಗಳು. ಒಂದು ಪ್ರಾಜೆಕ್ಟ್, ಇನ್ನೊಂದು ದರ್ಶನ್, ಇನ್ನೊಂದು ಕಾಜಲ್ ಲಗಾನ, ಇನ್ನೊಂದು ಮೀಠಾ ಪಲಟ್ನ ಅಂತ. ನೋಡ್ರಿ ಎಂಥ ಕೋಡ್ ವರ್ಡ್ಗಳು. ತನ್ಮುಖೇನ ಇವರು ಬಹುಸಂಖ್ಯಾತರಾಗಿ ಈ ದೇಶವನ್ನು ಇಸ್ಲಾಮಿಕ್ ಕಂಟ್ರಿ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಹಿಂಬದಿ ತೆರೆಯ ಹಿಂದೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸಿಮೆಂಟ್ನ ಸ್ಲ್ಯಾಬ್ಗಳನ್ನು ತಗೊಂಡು ಈ ಸೊಹಾಗ್ ಅನ್ನೋರನ್ನ ಒಡೆದು ಸಾಯಿಸಿದ್ದಲ್ಲದೆ ಆ ಶವದ ಮೇಲೆ ನಿಂತ್ಕೊಂಡು ಕುಣಿತ ಮಾಡೋದ್ರ ಮುಖಾಂತರ ವಿಕೃತಿಯನ್ನು ಮೆರೀತಾರೆ. ನಮ್ಮ ಹಿಂದೂ ಯುವತಿಯರೇನಿದ್ದಾರೆ ದಯವಿಟ್ಟು ಬುದ್ಧಿಯನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಮೊಟ್ಟ ಮೊದಲನೆಯ ಆಸ್ತಿಯೇ ಹಿಂದೂ ಸ್ತ್ರೀಯರು ಮತ್ತು ಮಾತೆಯರು ಮತ್ತು ಮಕ್ಕಳು, ಹಿಂದೂ ಹೆಣ್ಮಕ್ಳು. ಕಪಟ ನಾಟಕಕ್ಕೆ ಬಲಿಯಾಗಿ ಪವಿತ್ರವಾದಂಥ ಪ್ರೇಮವನ್ನು ಬಲಿ ಕೊಡಬೇಡಿ. ಮತ್ತು ನೀವು ಮತಾಂತರ ಆಗೋದ್ರ ಮುಖಾಂತರ ಎಲ್ಲೋ ಸೂಟ್ ಕೇಸಲ್ಲೋ ಅಥವಾ ಯಾವುದಾದ್ರೂ ನಾಲೆಯಲ್ಲೋ ಅಪರಿಚಿತ ಶವಗಳಾಗಿ ನಿಮ್ಮನ್ನು ನೋಡುವಂತಹ ಸಂದರ್ಭ ನಮ್ಮಂಥ ಸಹೋದರರಿಗೆ ಬರದೇ ಇರಲಿ ಅಂತ ವಿನಂತಿಯನ್ನು ಮಾಡ್ತೀನಿ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಇಂತಹ ಎಷ್ಟು ಕಹಿ ಘಟನೆಗಳು ಮರುಕಳಿಸಬೇಕು ಹಿಂದೂ ಸಮಾಜ ಜಾಗೃತವಾಗಲು. ನಾನಿವತ್ತು ಯಾಕೆ ಈ ರೀತಿಯಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇತ್ತೀಚೆಗೆ ಲಕ್ನೋದಲ್ಲಿ ಒಬ್ಬ ಚಂಗೂರ್ ಬಾಬಾನೋ ಅಥವಾ ಚಂಗೂಲಿ ಬಾಬಾನೋ ಗೊತ್ತಿಲ್ಲ ಇವನ ಹೆಸರು, ಇವನೊಬ್ಬ ಹುಟ್ಟು ಪೋಲಿ ಥರ ಕಾಣ್ತಾ ಇದ್ದಾನೆ. ಈ ಪೋಲಿ ಬಾಬಾ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಹಿಂದೂ ಯುವತಿಯರನ್ನು ಅಂದರೆ 14ರಿಂದ 24 ವರ್ಷದ ಹಿಂದೂ ಯುವತಿಯರು ಮತ್ತು ಸ್ತ್ರೀಯರನ್ನು ಯುವತಿಯರನ್ನು ಮತಾಂತರ ಮಾಡೋದಕ್ಕೆ ಮುಸ್ಲಿಂ ಮತಕ್ಕೆ ಮತಾಂತರ ಮಾಡೋದಕ್ಕೆ 1000 ಯುವಕರನ್ನು ನೇಮಕ ಮಾಡ್ಕೊಂಡಿದ್ದಂತೆ. ಪಾಕಿಸ್ತಾನದ ಸೂಚನೆಯ ಮೇರೆಗೆ ಅರಬ್ ಕಂಟ್ರಿಗಳಿಂದ ಈತನಿಗೆ ಯಥೇಚ್ಛವಾಗಿ ಫಂಡಿಂಗ್ ಬರ್ತಾ ಇರ್ತಕ್ಕಂಥದ್ದು. ಈತನ ಖಾತೆಗಳನ್ನೆಲ್ಲ ಜಪ್ತು ಮಾಡಿ ನೋಡಲಾಗಿ ಇವಾಗವರೆಗೂ ಸರಿಸುಮಾರು 500 ಕೋಟಿಗೂ ಮೀರಿದಂಥ ಆಸ್ತಿ ಈತನದಿರೋದು. ಲಕ್ನೋದ ಹೊರವಲಯದಲ್ಲಿ ಈತನದೊಂದು ದೊಡ್ಡ ಬಂಗ್ಲೆ ಇದೆ. ಒಂದು ಭಾಗದಲ್ಲಿ ಈತ ವಾಸ ಇದ್ದರೆ ಇನ್ನೊಂದು ಕಡೆ ಮತಾಂತರ ಮಾಡುವಂಥ ಒಂದು ಕೇಂದ್ರವನ್ನೇ ಇವನು ಅಧಿಕೃತವಾಗಿ ಸ್ಥಾಪನೆ ಮಾಡಿದ್ದಾನೆ. ಕೇಳಿ ನಮ್ಮಂಥ ಬಡವರು ಬ್ಯಾಂಕಲ್ಲಿ ಹೋಗೊಂದು ಅಕೌಂಟ್ ತೆರಿಬೇಕಂದ್ರೆ ನೀನು ಏನು ಕೆಲಸ ಮಾಡ್ತೀಯಾ, ನಿನ್ಗೆ ಎಲ್ಲಿಂದ ದುಡ್ಡು ಬರುತ್ತೆ, ನಿನ್ನ ಆದಾಯದ ಮೂಲಗಳು ಎಲ್ಲವನ್ನು ಕೆದಕಿ ಕೇಳುವಂಥ ಬ್ಯಾಂಕ್ಗಳವರು ಈತನಿಗೆ ಯಾವ ರೀತಿಯಾದಂಥ ಖಾತೆಗಳನ್ನು ತೆರೆದುಕೊಟ್ಟಿದ್ದಾರೋ. ಇದರಲ್ಲಿ ಯಥೇಚ್ಛವಾಗಿ ಇವಾಗ 500 ಕೋಟಿ ರೂಪಾಯಿಗಳ ಆಸ್ತಿ ಈತನ ಹೆಸರಲ್ಲಿ ಇರ್ತಕ್ಕಂಥದ್ದು ಇವಾಗ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ನೇಪಾಳದ ಗಡಿಯ ಮೂಲಕ ಇವನಿಗೆ ಆ ಅಕ್ರಮ ಹಣದ ವರ್ಗಾವಣೆ ಆಗ್ತಾಯಿತ್ತು ಅಂತ ಹೇಳುವಂತಹ ಎಲ್ಲ ವಿಷಯಗಳು ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಹಿಂದೂ ಸಂಘಟನೆಗಳು ಗಂಟಲು ಒಣಗೋ ಹಂಗೆ ಬಾಯಿ ಬಿರಿದು ಹೋಗಂಗೆ ಬಾಯಿ ಬಡ್ಕೊಂಡ್ರು ಕೂಡ ಹಿಂದೂ ಸಮಾಜ ಎಲ್ಲೂ ಜಾಗೃತ ಆಗ್ತಾ ಇಲ್ಲ. ಇದು ತುಂಬ ನೋವಿನ ಸಂಗತಿ. ಯಾರು ಹಿಂದುತ್ವದ ಧ್ವನಿಯನ್ನು ಎತ್ತಾರೆ ಅವರು ಹಿಂದೂ ಯುವತಿಯರನ್ನು ಹೋಗಿ ಜಾಗೃತ ಮಾಡೋದಕ್ಕೆ ಹೋದರೆ ಅವರು ಇದೆಲ್ಲ ಸುಳ್ಳು ನೀವು ಹೇಳ್ತಕ್ಕಂಥದ್ದು, ಇವತ್ತು ಸೆಕ್ಯುಲರ್ ಪದ್ಧತಿಯಲ್ಲಿ ನಾವೆಲ್ಲರೂ ಸರ್ವಸಮಾನರು, ಹಾಗಾಗಿ ನಾವು ನಮಗಿಷ್ಟ ಬಂದವ್ರನ್ನ ಮದುವೆ ಆಗ್ತೀವಿ ಅಂತ ಹೇಳುವಂಥ ಮಾತುಗಳನ್ನು ಹೇಳೋದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಶ್ರದ್ಧಾ ವಾಕರ್ಗಳಂತಹ ಒಂದು ಘನಘೋರ ಹತ್ಯೆಯನ್ನು ನೋಡಿದಾಗ ಕರುಳು ಕಿತ್ತು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಶ್ರದ್ಧಾ ವಾಕರ್ ಮುಂಬೈನ ಪೊಲೀಸ್ ಕಮಿಷನರಿಗೆ 3 ಬಾರಿ ಪತ್ರವನ್ನು ಬರೆದಿರ್ತಾರೆ. ಆದರೆ ಆತನ ಪ್ರಿಯಕರ ಏನಿರ್ತಾನೆ ಆಕೆಯನ್ನು ದೆಹಲಿಗೆ ಕರ್ಕೊಂಡೋಗಿ 40 ಪೀಸ್ಗಳಾಗಿ ಮಾಡಿ ದೆಹಲಿಯ ಹೊರವಲಯದಲ್ಲೆಲ್ಲ ಎಸ್ದಿರ್ತಾನೆ. ಇದು ಲವ್ ಜಿಹಾದ್ನ ಒಂದು ಕರಾಳ ಮುಖ. ಆದರೆ ಈ ಚಂಗೂಲಿ ಬಾಬಾ ಅಂತ ನಾನು ಇವತ್ತೇನು ಹೇಳಿದೆ, ಇವನು ಚಂಗೂರ್ ಬಾಬಾ, ಇವನ ಹೆಸರು ಜಮಾಲುದ್ದೀನ್ ಅಂತ. ಜಮಾಲುದ್ದೀನ್ ಅಲಿಯಾಸ್ ಚಂಗೂಲಿ ಬಾಬಾ ಅಂತ ನಾನು ಕರಿತಾ ಇರೋದು. ಈ ಚಂಗೂಲಿ ಬಾಬಾ ಏನು ಮಾಡಿದ್ದಾನೆ ಅಂದರೆ, ನಾವು ಮೊದಲೇ ಸ್ಪಷ್ಟಪಡಿಸಿದ್ದೀವಿ,
PFI ಅಂತೇನಿತ್ತಲ್ಲ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರದ ಒಂದು ಕರಪತ್ರ ಸಿಕ್ಕಿರುತ್ತೆ 2008ನೇ ಇಸ್ವಿಯಲ್ಲಿ ದೆಹಲಿಯಲ್ಲಿ. ಆವಾಗ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇರುವಂಥ ಕರಪತ್ರನೇ. ಆದರೆ ಸರ್ಕಾರಗಳು ಯಾವುದೇ ವಿಧವಾದಂಥ ಕ್ರಮವನ್ನು ಇವ್ರುಗಳ ಮೇಲೆ ಕೈಗೊಳ್ಳದೇ ಇರೋದೇ ಇವರ ಎಲ್ಲ ಆಟೋಟೋಪಗಳು ಮೇರೆ ಮೀರಿರೋದಕ್ಕೆ ಸ್ಪಷ್ಟ ಉದಾಹರಣೆ. ಹಾಗಾಗಿ ಈ ಚಂಗೂಲಿ ಬಾಬಾನು ಕೂಡ ಅದನ್ನೇ ಮಾಡಿರೋದು. ಏನಂತ ಮಾಡಿದ್ದಾನೆ ಅಂತ ಹೇಳಿದ್ರೆ, OBC ಮತ್ತು SC ST ಈ ರೀತಿ ಬ್ರಾಹ್ಮಣ ಈ ರೀತಿ ಜಾತಿಯ ಹೆಸರಲ್ಲಿ ಹಿಂದೂ ಯುವತಿಯರನ್ನು ಮತಾಂತರ ಮಾಡಿದ್ರೆ ಅವ್ರಿಗೆ ಫಂಡಿಂಗ್ಸನ್ನು ಇವತ್ತು ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಈ ಚಂಗೂಲಿ ಬಾಬಾ ಕೋಡ್ ವರ್ಡ್ಗಳನ್ನು ಕೂಡ ಉಪಯೋಗ ಮಾಡಿದ್ದಾನೆ. ಆ ಕೋಡ್ ವರ್ಡ್ಗಳು 4 ವಿಧವಾದ ರೀತಿಯ ಕೋಡ್ ವರ್ಡ್ಗಳು. ಒಂದು ಪ್ರಾಜೆಕ್ಟು, ಇನ್ನೊಂದು ದರ್ಶನ್, ಇನ್ನೊಂದು ಕಾಜಲ್ ಲಗಾನ, ಇನ್ನೊಂದು ಮೀಠಾ ಪಲಟ್ನ ಅಂತ. ನೋಡ್ರಿ ಎಂಥ ಕೋಡ್ ವರ್ಡ್ಗಳು. ನಾವು ಅಂಗಡಿಯಲ್ಲಿ ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ ಅಂತೀವಲ್ಲ, ಆ ರೀತಿಯಾಗಿ ಹಿಂದೂ ಯುವತಿಯರನ್ನು ಇಸ್ಲಾಂಗೆ ಮತಾಂತರ ಮಾಡುವಂತಹ ಕರಾಳ ಮುಖಕ್ಕೆ ಈತ ಕೊಟ್ಟಿರುವಂತಹ ಕೋಡ್ ವರ್ಡ್ಗಳು. ಯಾರಿಗೂ ಏನು ಡೌಟ್ ಬರಬಾರ್ದು ಅಂತ. ಇಲ್ಲಿ ಪ್ರಾಜೆಕ್ಟ್ ಅಂದರೆ ಏನು ಅಂತ ಹೇಳಿದ್ರೆ, ನೋಡಿ, ಲವ್ ಜಿಹಾದ್ನ ಕರಾಳ ಮುಖ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ಯುವಕನಿಗೆ ಕೇವಲ ಒಂದು 2-3 ತಿಂಗಳುಗಳಷ್ಟೇ ಅವಕಾಶ ಕೊಡೋದು ಒಂದು ಹಿಂದೂ ಯುವತಿಯ ಹಿಂದೆ ಬೀಳಲಿಕ್ಕೆ. ಅಷ್ಟರಲ್ಲಿ ಆಕೆ ಏನಾದರೂ ಬೀಳಲಿಲ್ಲ ಅಂದರೆ ಬೇರೆ ಅವಳು ಹುಡ್ಕೊ ನೀನು ಅಂತಾರೆ. ಯಾಕೆಂದರೆ ಇವ್ರ ಮನೆ ಹೆಣ್ಮಕ್ಳಲ್ವ, ಹೋಗೋದು ಮಾನ ಮರ್ಯಾದೆ ಹಿಂದೂಗಳ ಮನೆ ಹೆಣ್ಮಕ್ಳದು. ಹಂಗಾಗಿ ಪ್ರಾಜೆಕ್ಟ್ ಅಂದರೆ ಯಾವ ಹಿಂದೂ ಯುವತಿಯನ್ನು ಟಾರ್ಗೆಟ್ ಮಾಡಬೇಕೋ ಅದಕ್ಕೆ ಪ್ರಾಜೆಕ್ಟ್ ಅಂತ ಹೆಸರು ಇಡ್ತಕ್ಕಂಥದ್ದು. ಕಾಜಲ್ ಲಗಾನ ಅಂತ ಹೇಳಿದ್ರೆ ಇವ್ರ ವಿಷಯದಲ್ಲಿ ಅವಳ ಧರ್ಮಶ್ರದ್ಧೆಯನ್ನು ಬೇರೆ ಕಡೆಗೆ, ಇಸ್ಲಾಂನ ಕಡೆಗೆ ಇದನ್ನು ಮಾಡೋದು, ಅಂದರೆ ಆಕರ್ಷಣೆ ಮಾಡೋದಕ್ಕೆ ಕಾಜಲ್ ಲಗಾನ ಅಂತ ಹೇಳತಕ್ಕಂಥದ್ದು. ಅಂದರೆ ನಿಜವಾದ ಅರ್ಥದಲ್ಲಿ ಅವನಲ್ಲಿ ಕಾಜಲ್ ಅಂದರೆ ಏನು ಇದಿಟ್ಟಿರ್ತಾರಲ್ಲ ಅದನ್ನು ಅಡಿಸ್ತಾ ಇರ್ತಾನೆ. ಕಾಜಲ್ ಲಗಾನ ಅಂದರೆ ತೆಗೆಯೋದು, ಆ ಧರ್ಮಶ್ರದ್ಧೆಯನ್ನು, ಹಿಂದೂ ಧರ್ಮಶ್ರದ್ಧೆಯನ್ನು ಇಸ್ಲಾಂನ ಕಡೆಗೆ ಆಕರ್ಷಣೆ ಮಾಡೋದಕ್ಕೆ ಕಾಜಲ್ ಲಗಾನ ಅಂತ ಹೇಳೋದು. ಅದಾದಮೇಲೆ ಮಿಠಾ ಪಲಟ್ನ ಅಂತ ಹೇಳಿದ್ರೆ ಆಕೆಯನ್ನು ಹೆಂಗಾದರೂ ಮಾಡಿ ಇಸ್ಲಾಂಗೆ ಮತಾಂತರ ಮಾಡುವಂತಹ ಪ್ರಕ್ರಿಯೆ, ಮತಾಂತರ ಮಾಡಿಬಿಡುವಂಥ ಇವನಿಂದ ಸೂಚನೆ ಬರುವಂಥ ಹಂತಕ್ಕೆ ಮಿಠಾ ಪಲಟ್ನ ಅಂತ ಹೆಸರಿಟ್ಟಿದ್ದಾನೆ. ಅದಾದಮೇಲೆ ದರ್ಶನ ಅಂತ ಹೇಳ್ತಕ್ಕಂಥದ್ದು. ದರ್ಶನ ಅಂದರೆ ಈ ಚಂಗೂಲಿ ಬಾಬನ ಮುಂದೆ ಆ ಯುವತಿಯನ್ನು, ಯಾರು ಬಲೆಗೆ ಬಿದ್ದಿರ್ತಾರಲ್ಲ ಲವ್ ಜಿಹಾದ್ನ ಬಲೆಗೆ, ಆ ಯುವತಿಯನ್ನು ಕರ್ಕೊಂಡೋಗಿ ಈ ಚಂಗೂಲಿ ಬಾಬನ ದರ್ಶನ ಮಾಡಿ ಮತಾಂತರ ಮಾಡ್ತಕ್ಕಂತಹ ಪ್ರಕ್ರಿಯೆ. ಈಗ ಹೇಳಿ ಕೇಳಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರ ಸರ್ಕಾರ ಇರೋದು. ಹಂಗಾಗಿ ಈ ಚಂಗೂಲಿ ಬಾಬಾ ಇವಾಗ ಬಲೆಗೆ ಬಿದ್ದಿದ್ದಾನೆ. ಇವನಿಂದ ಯಾವ ರೀತಿಯ ಘನಘೋರವಾದಂತಹ ಕಟು ಸತ್ಯಗಳು ಹೊರಗಡೆ ಬರ್ತವೋ ಅದರೊಳಗಾಗಿ ಹಿಂದೂಗಳೇ ಆಗಿದ್ದು ಹಿಂದೂಗಳನ್ನೇ ಜರಿಯುವಂತಹ ಹಿಂದೂಗಳು ಇಂಥ ಚಂಗೂಲಿ ಬಾಬಾನನ್ನಾದರೂ ನೋಡಿಕೊಂಡು ನೀವು ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ಳಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಏನಿದ್ದಾರೆ, ನಮ್ಮ ಹಿಂದೂ ಯುವತಿಯರೇನಿದ್ದಾರೆ, ದಯವಿಟ್ಟು ಬುದ್ಧಿಯನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಮೊಟ್ಟ ಮೊದಲನೆಯ ಆಸ್ತಿಯೇ ಹಿಂದೂ ಸ್ತ್ರೀಯರು ಮತ್ತು ಮಾತೆಯರು ಮತ್ತು ಮಕ್ಕಳು, ಹಿಂದೂ ಹೆಣ್ಮಕ್ಳು. ಹಿಂದೂ ಹೆಣ್ಮಕ್ಳಿಂದನೇ ಹಿಂದೂಗಳ ವಂಶ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿಯೇ ಈ ದುಷ್ಟರು, ಈ ದುರಾಳರು ಏನು ಮಾಡ್ತಾರೆ ಅಂದರೆ ಹಿಂದೂ ಮಾತೆಯರನ್ನೇ ಯಾವಾಗಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅವರ ಶೀಲವನ್ನೇ ಯಾವಾಗಲೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಅವರನ್ನೇ ಕೇಂದ್ರೀಕರಿಸಿ ದಾಳಿಯನ್ನು ಮಾಡಿದಾಗ ಹಿಂದೂಗಳ ವಂಶ ವಿಚ್ಛೇದನ ಆಗುತ್ತೆ. ವಂಶ ವಿಚ್ಛೇದನ ಅಂತ ಹೇಳಿದ್ರೆ ಅವರ ವಂಶ ಬೆಳೆಯೋದಿಲ್ಲ, ಅಲ್ಲೇ ನಿಂತೋಗುತ್ತೆ. ತನ್ಮುಖೇನ ಇವರು ಬಹುಸಂಖ್ಯಾತರಾಗಿ ಈ ದೇಶವನ್ನು ಇಸ್ಲಾಮಿಕ್ ಕಂಟ್ರಿ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ತೆರೆಯ ಹಿಂದೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಸಾಮಾಜಿಕ ಜಾಲತಾಣಗಳನ್ನು ನೋಡುವಾಗ ನಮಗೆ ತುಂಬ ನೋವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮುಂದುವರೆದಂತಹ ಈ ಹಿಂದೂ ಯುವತಿಯರು ಯಾವನೋ ಈ ಕೋಡಂಗಿಗಳ ಥರ ಇರುವಂಥ ಈ ಮುಸಲ್ಮಾನರ ಪ್ರೇಮದ ಪಾಶದಲ್ಲಿ ಸಿಲುಕಿ ನನ್ನ ಹೆಸರು, ನನ್ನ ಊರು, ನನ್ನ ಅಪ್ಪನ ಊರು ಎಲ್ಲ ಇದ್ದು ಅವನ ಹೆಸರನ್ನು ಉಚ್ಚಾರಣೆ ಮಾಡಿ ನಾನು ಇವನನ್ನೇ ಮದುವೆ ಆಗ್ತೀನಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಹರಿಬಿಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇರತಕ್ಕಂಥದ್ದು ತುಂಬ ಅಸಹನೀಯಕರವಾದಂಥ ಸಂಗತಿ. ಹಾಗಾಗಿ ಹಿಂದೂ ಯುವತಿಯರೇ, ನೀವು ಎಚ್ಚರವಾಗಿರಿ. ನಮ್ಮ ಧರ್ಮ ಶ್ರದ್ಧೆಯನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಇಂಥ ಕೋಡಂಗಿಗಳ ಒಂದು ಕಪಟ ನಾಟಕಕ್ಕೆ ಬಲಿಯಾಗಿ ಪವಿತ್ರವಾದಂಥ ಪ್ರೇಮವನ್ನು ಬಲಿ ಕೊಡಬೇಡಿ. ಮತ್ತು ನೀವು ಮತಾಂತರ ಆಗೋದ್ರ ಮುಖಾಂತರ ಎಲ್ಲೋ ಸೂಟ್ ಕೇಸಲ್ಲೋ ಅಥವಾ ಯಾವುದಾದ್ರೂ ನಾಲೆಯಲ್ಲೋ ಅಪರಿಚಿತ ಶವಗಳಾಗಿ ನಿಮ್ಮನ್ನು ನೋಡುವಂತಹ ಸಂದರ್ಭ ನಮ್ಮಂಥ ಸಹೋದರರಿಗೆ ಬರದೇ ಇರಲಿ ಅಂತ ವಿನಂತಿಯನ್ನು ಮಾಡ್ತೀನಿ. ಇನ್ನೊಂದು ಘಟನೆ, ಇವಾಗ ಬಾಂಗ್ಲಾದೇಶದಲ್ಲಿ ಹೇಳಿ ಕೇಳಿ ಅಸ್ಥಿರವಾದ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥದ್ದು. ಅಲ್ಲಿನ ಮತಾಂಧತೆ ಯಾವ ರೀತಿಯಾಗಿ ಮೇರೆ ಮೀರಿದೆ ಅಂತ ಹೇಳಿದ್ರೆ, ಅಲ್ಲಿ ಸೋಹಾಗ್ ಅಂತ ಹೇಳುವಂತಹ ಒಬ್ಬ ವ್ಯಾಪಾರಿ ಇರ್ತಾನೆ, ಗುಜರಿ ವ್ಯಾಪಾರಿ.
ಆತ ಢಾಕಾದ ಯಾವುದೋ ಒಂದು ಆಸ್ಪತ್ರೆಯ ಎದುರಿಗೆ ಒಂದು ಗುಜರಿ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ. BNP ಅಂತ ಒಂದು ಪಕ್ಷ ಇದೆ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂತ. ಖಲೀದಾ ಜಿಯಾ ಅವರಿದ್ರಲ್ಲ, ಅವರ ಒಂದು ಪಾರ್ಟಿ. ಆ ಪಾರ್ಟಿಯ ಯುವ ಮೋರ್ಚಾದ ಕಾರ್ಯಕರ್ತರು ಏನು ಮಾಡ್ತಾರೆ, ಸಿಮೆಂಟ್ನ ಸ್ಲ್ಯಾಬ್ಗಳನ್ನು ತೊಗೊಂಡು ಈ ಸೊಹಾಗ್ ಅನ್ನೋರನ್ನ ಹೊಡೆದು ಸಾಯಿಸಿದ್ದಲ್ಲದೆ ಆ ಶವದ ಮೇಲೆ ನಿಂತ್ಕೊಂಡು ಕುಣಿತ ಮಾಡೋದ್ರ ಮುಖಾಂತರ ವಿಕೃತಿಯನ್ನು ಮೆರೀತಾರೆ. ಆದರೆ ಇದರ ಒಂದು 10 ದಿನದ ಹಿಂದೆ ಇನ್ನೊಂದು ಕಹಿ ಘಟನೆ ಬಾಂಗ್ಲಾದೇಶದಲ್ಲಿ ನಡೆದಿತ್ತು. ಅದೇನಂತ ಹೇಳಿದ್ರೆ, ಏಕಾಏಕಿಯಾಗಿ ಒಂದು ಮನೆಯ ಒಳಗಡೆ ನುಗ್ಗಿ ವಿವಾಹಿತ ಹಿಂದೂ ಸ್ತ್ರೀಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಲ್ಲದೆ 2 ಅತ್ಯಾಚಾರಗಳು ನಡೆಯುತ್ತೆ. ಎರಡು ಅತ್ಯಾಚಾರಗಳನ್ನು ಮಾಡಿದ್ದಲ್ಲದೆ ಈ ದುರುಳರು ಅದರಲ್ಲಿ ಒಂದು ಹಿಂದೂ ಸ್ತ್ರೀಯನ್ನು ಹತ್ಯೆ ಮಾಡಿ ಡಸ್ಟ್ಬಿನ್ ಕವರ್ ಅಂತೇನು ಹೇಳ್ತೀವಿ ನಾವು, ಕಸ ಬಿಸಾಕುವಂತಹ ಕವರ್ನಲ್ಲಿ ಪಾಲಿಥೀನಲ್ಲಿ ರ್ಯಾಪ್ ಮಾಡಿಕೊಂಡ್ಬಂದು ಸಮಾಜದ ಒಂದು ಪ್ರದೇಶದಲ್ಲಿ ಇಟ್ಟುಬಿಟ್ಟು ಹೋಗುವಂಥ ವಿಕೃತಿಯನ್ನು ಮೆರೀತಾರೆ. ಯಾಕೆ? ಇವರು ಕೂಡ ಅದೇ ಮಾತೆಯ ಗರ್ಭ ಸಂಜಾತರಾಗೆ ಅಲ್ವಾ ಹೊರಗಡೆ ಬರೋದು. ಸ್ನೇಹಿತರೆ, ನಾನು ತುಂಬ ಮನನೊಂದು ಹಿಂದೂ ಸಮಾಜದ ಮುಂದೆ ಈ ಒಂದು ಶಬ್ದವನ್ನು ಬಳಸಲಿಕ್ಕೆ ಇಷ್ಟಪಡ್ತಾ ಇರೋದು. ಈ ಮತಾಂಧರಿದಾರಲ್ಲ ಇವರು, ಈ ಇಸ್ಲಾಂನ ಒಂದು ಜಿಹಾದಿ ಅನ್ನೋವಂಥ ಮನಸ್ಥಿತಿಯನ್ನು ಹೊಂದಿರುವಂಥ ಇವ್ರಿಗೆ ಯಾವಾಗಲೂ ಹಿಂದೂ ಸಮಾಜದ ಮಾತೆಯರನ್ನು ನೋಡಿದ್ರೆ ಕಾಮದ ಗೊಂಬೆಗಳಾಗಿ ಕಾಣ್ತಾರೆ. ಇವರ ಒಂದು ಕಾಮದ ತೃಷೆಯನ್ನು ತೀರಿಸ್ಕೊಳೋದಕ್ಕೋಸ್ಕರ ಹಿಂದೂ ಮಾತೆಯರ ಸೆರಗಿಗೆ ಕೈ ಹಾಕುವ ಈ ದುರಾಳರನ್ನು ಯಾವ ರೀತಿಯಾಗಿ ಶಿಕ್ಷಿಸಬೇಕು ಅನ್ನೋದನ್ನು ನಾವಿವತ್ತು ಪ್ರಪ್ರಥಮವಾಗಿ ಅರಿತುಕೊಳ್ಬೇಕಾಗಿರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತು ಸಮಸ್ತ ಹಿಂದೂ ಸಮಾಜದ ಮೇಲೆ ಬಂದು ಮುಂದೆ ನಿಂತಿರತಕ್ಕಂಥದ್ದು. ಇವತ್ತು ನಾವು ಬಾಂಗ್ಲಾದೇಶ ತಾನೇ ಬಿಡು, ಕಾಶ್ಮೀರ ತಾನೇ ಬಿಡು, ಅಲ್ಲೆಲ್ಲೋ ಮುಂಬೈಯಲ್ಲಿನ ಒಂದು ಶ್ರದ್ಧಾವಾಕರ್ ತಾನೇ ಬಿಡು, ಇಲ್ಯಾವುದೋ ಕರ್ನಾಟಕದ ಯಾವುದೋ ಒಂದು ಉತ್ತರ ಕರ್ನಾಟಕದ ಹುಡುಗಿ ತಾನೇ ಬಿಡು, ನೆಲಮಂಗಲದ ಯಾವುದೋ ಒಂದು ಹೆಣ್ಮಗು ತಾನೇ ಬಿಡು, ನಮ್ಮ ಪಕ್ಕದ ಬೀದಿಯ ಯಾವುದೋ ಒಂದು ಹೆಣ್ಮಗು ತಾನೇ ಬಿಡು, ನಮ್ಮ ಬಂಧು ಬಳಗದ ಯಾವುದೋ ಒಂದು ಹೆಣ್ಮಗು ತಾನೇ ಬಿಡು, ಮತಾಂತರ ಆಗಿದ್ದು ಹೋಗಿ ಅಂತ ನಾವು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡ್ರೆ ಮುಂದೊಂದು ದಿನ ಹಿಂದೂಗಳಿಗೆ ಮದುವೆ ಆಗಲಿಕ್ಕೂ ಕೂಡ ಹೆಣ್ಮಕ್ಳು ಸಿಗದೇ ಇರತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಹಿಂದೂ ಸಮಾಜ ಇವತ್ತು ಜಾಗೃತ ಆಗೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಅದರ ಜೊತೆಯಲ್ಲಿ ಸಂಸ್ಕಾರವನ್ನು ಜಾಗೃತಿಯನ್ನು ಕೂಡ ಮೂಡಿಸಬೇಕಾಗಿರುವಂತಹ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ. ಹಾಗಾಗಿ ನಮ್ಮ ಮನೆಯ ಹೆಣ್ಣುಮಕ್ಕಳನ್ನು ದಯವಿಟ್ಟು ಎಲ್ಲರೂ ಇಂಥ ದುರುಳರಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಸರ್ಕಾರ ಒಂದು ಕಠಿಣವಾದಂತಹ ಕಾನೂನನ್ನು ಜಾರಿಗೆ ತಗೊಂಬರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಬೇಕು. ಇಲ್ಲ ಅಂತೇಳಿದ್ರೆ ಇಂಥ ಚಂಗೂಲಿ ಬಾಬಾಗಳಿಂದ ನಮ್ಮ ಹಿಂದೂ ಮಾತೆಯರಿರ್ಬೋದು ಅಥವಾ ಯುವತಿಯರಿರ್ಬೋದು, ಅಪ್ರಾಪ್ತವಾಗಿ ವಯಸ್ಕ ಮಕ್ಕಳಿರ್ಬೋದು, ದಲಿತ ಮಹಿಳೆಯರಿರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಇವರ ಒಂದು ಈ ಲವ್ ಜಿಹಾದ್ನ ಒಂದು ಕಪಟ ನಾಟಕಕ್ಕೆ ಬಲಿಯಾಗಿ ಅವರ ಅಮೂಲ್ಯವಾದ ಜೀವನಗಳನ್ನು ಹಾಳು ಮಾಡ್ಕೊಳ್ಳೋದ್ರ ಕಡೆ ಇವತ್ತು ಹಿಂದೂ ಸಮಾಜ ಹೋಗ್ತಾ ಇದೆ. ಒಂದು ನೋವಿನ ಸಂಗತಿ ಏನಂತ ಹೇಳಿದ್ರೆ, ಇವರ ಸಮಾಜದಲ್ಲಿ ಇವ್ರಿಗೆ ಮದುವೆ ಆಗಲಿಕ್ಕೆ ಯಾವುದೇ ವಿಧವಾದಂತಹ ವಧುವಿನ ಕೊರತೆ ಎದುರಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮುಸಲ್ಮಾನರ ಒಂದು ಅಂಕಿಅಂಶಗಳನ್ನು ತೆಗೆದು ನೋಡುವಾಗ 100 ಜನ ಮುಸಲ್ಮಾನರಿಗೆ 110ರಿಂದ 120 ವಧುಗಳು ಲಭ್ಯತೆ ಇರತಕ್ಕಂಥದ್ದು. ಆದರೆ ಹಿಂದೂ ಸಮಾಜದಲ್ಲಿ ಹಾಗಿಲ್ಲ. ಹಿಂದೂ ಸಮಾಜದಲ್ಲಿ 100 ಜನ ಪುರುಷರು ವಿವಾಹಕ್ಕೆ ತಯಾರಾದರೆ ಅವ್ರಿಗೆ ದೊರಕತಕ್ಕಂಥದ್ದೇ 80ರಿಂದ 85% ವಧುಗಳು ದೊರಕುವಂಥದ್ದು. ಇನ್ನು 15% ಪುರುಷರಿಗೆ ವಿವಾಹ ಆದರೆ ಹೆಣ್ಣುಗಳ ಕೊರತೆ ಎದುರಾಗಿರ್ತಕ್ಕಂಥದ್ದು. ಆದರೆ ಇವರು ಏನು ಮಾಡ್ತಾರೆ ಅಂದರೆ, ಅದರಲ್ಲೂ ಬಂದು ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನು ಮೋಸದ ಜಾಲದಲ್ಲಿ ಸಿಲುಕಿಸಿ ಲವ್ ಜಿಹಾದ್ ಮಾಡುವುದರ ಮುಖಾಂತರ ಹಿಂದೂ ಸಮಾಜದ ಒಂದು ಜನಸಂಖ್ಯೆಗೂ ಕೂಡ ನಿಯಂತ್ರಣ ಹಾಕಲಿಕ್ಕೂ ಕೂಡ ಇವರು ಷಡ್ಯಂತ್ರವನ್ನು ಬೃಹತ್ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು. ನಾವಿಲ್ಲಿ ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಚಂಗೂಲಿ ಬಾಬಾ ಅಂತ ಹೇಳುವಂಥ ಯಕಶ್ಚಿತ್ ಒಬ್ಬ ತಾಯ್ತ ಕಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾನೆ. ಇವನು ಹಳ್ಳಿಗೆ ಹೋಗಿ ತಾಯ್ತ ಹಾಕೋದು, ಅದೇನೇನೋ ಇದು ಬರ್ತದೆ, ಹರಳುಗಳ ಉಂಗುರುಗಳನ್ನು ಮಾರ್ತಾ ಇದ್ದಂಥ ಕೆಲಸ ಮಾಡ್ತಾ ಇದ್ದವನು. ಹಂಗಿದ್ದವನಿಗೆ 500 ಕೋಟಿ ರೂಪಾಯಿಗಳ ಒಂದು ನಗದು ಹರಿದು ಬರುತ್ತೆ ಅಂತ ಹೇಳಿದ್ರೆ ಇವರ ಷಡ್ಯಂತ್ರ ಎಷ್ಟು ಬೃಹತ್ ಮಟ್ಟದಲ್ಲಿ ಇದೆ ಅನ್ನೋದನ್ನು ನಾವೆಲ್ಲರೂ ಅರಿತುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಹಿಂದೂ ಸಮಾಜದ ಮುಂದೆ ಇಡೋದ್ರ ಮುಖಾಂತರ, ಹಿಂದೂ ಸ್ತ್ರೀಯರು ಯಾರು ಅಬಲೆಯರಲ್ಲ, ನೀವೆಲ್ಲರೂ ಸಬಲೆಯರು. ಕ್ಷಣ
ಯಾವಾಗ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಸಂದರ್ಭ ಒದಗಿ ಬಂದಾಗ ನೀವೆಲ್ಲರೂ ವೀರಾಂಗಣೆಯರಾಗಿ ಸಮರವನ್ನು ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ. ನಿಮ್ಮ ಶೀಲದ ಮೇಲೆ ಕಣ್ಣು ಹಾಕುವಂಥ ಯಾವುದೇ ಮತಾಂಧನ ಕಣ್ಣು ಕಿತ್ತಾಕೋದಕ್ಕೂ ಕೂಡ ಹಿಂದೂ ಮಾತೆಯರು ಸ್ತ್ರೀಯರು ಹೆದರಬಾರ್ದು ಅಂತ ಹೇಳುವಂಥ ಸಂದೇಶವನ್ನು ರವಾನೆ ಮಾಡೋದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾನಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.